ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಚಾನಲ್ನ ಇದೇ ಮೊದಲು ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂಚೆಯಿಂದ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಮಲಗೆ ಇದ್ದರೆ ಸಾವು, ಕುಳಿತೇ ಇದ್ದರೆ ರೋಗ, ನಿಂತೇ ಇದ್ದರೆ ಶಿಕ್ಷೆ, ನಡೆಯುತ್ತಿದ್ದರೆ ಬದುಕು. ಅರ್ಥ ಮಾಡಿಕೊಳ್ಳುವ ಮನಸ್ಸು, ಕೈ ಜೋಡಿಸುವ ಸ್ನೇಹ ನಮ್ಮ ಜೀವನದ ನಿಜವಾದ ಆಸ್ತಿಗಳು. ಮನಸ್ಸಿನಲ್ಲಿ ಇರೋದನ್ನ ಇದ್ದ ಹಾಗೆ ಹೇಳೋರಿಗೆ ನೋವು ಜಾಸ್ತಿ, ಬಣ್ಣ ಬಣ್ಣದ ಮಾತು ಹೇಳೋರಿಗೆ ಬೆಲೆ ಜಾಸ್ತಿ. ಸೋಲು ಎಂಬುದು ನಮ್ಮ ಗೆಲುವಿನ ಹಾದಿಯಲ್ಲಿ ಆಗಾಗ ಬರುವ ಅಡಚಣೆಯಷ್ಟೇ. ಅದನ್ನು ನಿವಾರಿಸಿಕೊಳ್ಳುತ್ತಾ ಸಾಗುವುದೇ ನಿಜವಾದ ಕ್ರಮ. ವ್ಯಕ್ತಿಯೊಬ್ಬ ನನ್ನ ನಂಬುವುದರಿಂದ ಕಲಿಯಬಹುದಾದ 2 ಪಾಠ: ಜೀವನದುದ್ದಕ್ಕೂ ಜೊತೆಗಿರುತ್ತಾನೆ, ಇಲ್ಲವೇ ಜೀವನಕ್ಕೊಂದು ಪಾಠ ಕಲಿಸುತ್ತಾರೆ. ಎಲ್ಲರೊಂದಿಗೆ ಖುಷಿಯಾಗಿರಿ, ಯಾಕೆಂದರೆ ನಾಳೆ ನಾವು ಇರುತ್ತೇವೋ ಇಲ್ಲವೋ ನಮ್ಮ ನೆನಪಾದರೂ ಬೇರೆಯವರಿಗೆ ಖುಷಿ ನೀಡಲಿ. ಜೀವನದಲ್ಲಿ ಕೆಲವರು ನಿಮ್ಮ ಹಾದಿಯಲ್ಲಿ ಕಲ್ಲೆಸೆಯುತ್ತಾ ಇರುತ್ತಾರೆ. ಆ ಕಲ್ಲುಗಳಿಂದ ಗೋಡೆ ಕಟ್ಟುತ್ತಿದ್ದರೋ ಅಥವಾ ಸೇತುವೆ ನಿರ್ಮಿಸುತ್ತಿದ್ದರೋ ನಿಮಗೆ ಬಿಟ್ಟಿದ್ದು. ನೆನಪಿರಲಿ, ನೀವೇ ನಿಮ್ಮ ಬದುಕಿನ ಶಿಲ್ಪಿಗಳು. ಎತ್ತ ಮಡಿಲು ಹಾಗೂ ಒತ್ತ ಹೆಗಲು 2 ಶ್ರೇಷ್ಠ. ಪವಿತ್ರ ಸ್ಥಳಗಳ ಋಣಗಳನ್ನು ತೀರಿಸುವುದಕ್ಕೆ ಸಾಧ್ಯವಿಲ್ಲ. ಬದುಕಿದ್ದಾಗ ಇಬ್ಬರನ್ನು ಚೆನ್ನಾಗಿ ನೋಡಿಕೊಂಡರೆ ದೇವರ ಹರಕೆ ತೀರಿಸಿದಷ್ಟೇ ಸಮವಲ್ಲವೇ? ಕಷ್ಟದಲ್ಲಿ ತಾಳ್ಮೆ, ನಷ್ಟದಲ್ಲಿ ಸಹನೆ, ತೊಂದರೆಯಲ್ಲಿ ಶಾಂತಿ, ಮುಖದಲ್ಲಿ ಸಮಾಧಾನ ಇದ್ದವರಿಗೆ ಬಾಳಿನಲ್ಲಿ ಯಾವ ಭಯವೂ ಇರುವುದಿಲ್ಲ. ಮನುಷ್ಯನಿಗೆ ಮನುಷ್ಯ ಕೊಡಬಹುದಾದ ದೊಡ್ಡ ಉಡುಗೊರೆ ಕೇವಲ ಪ್ರೀತಿ, ವಿಶ್ವಾಸ, ಗೌರವ. ನೀವು ನಿಮ್ಮ ಮನಸ್ಸು, ಹೃದಯ, ಶರೀರ ಮತ್ತು ನಿಮ್ಮ ಜೀವನವನ್ನೇ ಮಧುರವಾಗಿ ಮತ್ತು ಅದ್ಭುತವಾಗಿಸಿಕೊಂಡರೆ ನರಕಕ್ಕೆ ಹೋದರೂ ಚೆನ್ನಾಗಿರುವಿರಿ. ನಮ್ಮನ್ನ ಎತ್ತ ತಂದೆ ತಾಯಿಯೇ ನಮ್ಮ ಹಣೆ ಬರಹ ಬರೆಯೋದಿಲ್ಲ ಅಂದ ಮೇಲೆ ಅಂದುಕೊಂಡಂತೆ ಜೀವನ ನಡೆಸಲು ಯಾರಿಂದಲೂ ಸಾಧ್ಯವಿಲ್ಲ. ಬದುಕು ನಿಧಾನವಾಗಿ ಪಾಠ ಕಲಿಸುತ್ತೆ. ನಿನ್ನ ತನವನ್ನು ಅಡವಿಟ್ಟು ಯಾರನ್ನು ನೀನು ಪ್ರೀತಿಸುವ ಅಗತ್ಯವಿಲ್ಲ. ಏಕೆಂದರೆ ಇಲ್ಲಿ ಯಾರು ಯಾರಿಗೂ ಅನಿವಾರ್ಯರಲ್ಲ. ಸ್ವಲ್ಪ ಜನ ನಿಮ್ಮನ್ನು ಇಷ್ಟಪಡುತ್ತಾರೆ, ಸ್ವಲ್ಪ ಜನ ಇಷ್ಟಪಟ್ಟಂತೆ ನಟಿಸುತ್ತಾರೆ, ಇನ್ನು ಸ್ವಲ್ಪ ಜನ ತಮ್ಮ ಅವಶ್ಯಕತೆಗಳಿಗಾಗಿ ಬಳಸಿಕೊಳ್ಳುತ್ತಾರೆ. ಬಂದಂತೆ ಬದುಕು ಸ್ವೀಕರಿಸುವವನಿಗೆ ಬದುಕು ಆನಂದದಿಂದ ಸ್ವಾಗತಿಸುತ್ತದೆ. ಕಷ್ಟದಲ್ಲೂ ನಗುತ್ತಿರುವವರನ್ನು ಕಂಡು ಬದುಕೆ ಅವನಿಗೆ ತಲೆಬಾಗುತ್ತದೆ. ಕಷ್ಟಪಡದೆ ಒಳ್ಳೆಯ ಬದುಕು ಬೇಕೆನ್ನುವುದು ಆಟದ ಆಟಕ್ಕೆ ಗೆಲುವಿನ ನಿರೀಕ್ಷೆ ಇಟ್ಟುಕೊಂಡಂತೆ. ಜೀವನದಲ್ಲಿ ಸಾಧನೆ ಎಂಬ ಶಿಲೆಯ ಕೆತ್ತಲು ಗುರಿಯ ಹಾದಿಯಲ್ಲಿ ಎದುರಾಗುವ ಅವಮಾನಗಳೆಲ್ಲವೂ ಒಂದೊಂದು ಉಳಿಪೆಟ್ಟು ಇದ್ದಂತೆ. ಪ್ರಪಂಚದಲ್ಲೇ ಅತಿ ಸುಂದರವಾದ ಜೋಡಿ ನಗು ಮತ್ತು ಅಳು. ಅವು ಯಾವತ್ತೂ ಭೇಟಿ ಆಗೋದೇ ಇಲ್ಲ. ಅಕಸ್ಮಾತ್ ಭೇಟಿಯಾದರೆ ಆ ಕ್ಷಣ ಯಾವತ್ತೂ ಮರೆಯೋಕೆ ಆಗಲ್ಲ. ಯಾರನ್ನು ಎಲ್ಲಿ ಇಡಬೇಕು ಅಲ್ಲೇ ಇಡಬೇಕು. ಅದನ್ನು ಬಿಟ್ಟು ನಮ್ಮ ಮನಸ್ಸಿನಲ್ಲಿ ಅವರಿಗೆ ಒಂದು ಒಳ್ಳೆ ಸ್ಥಾನ ಕೊಟ್ಟಿರ್ತೀವಲ್ಲ, ಅದೇ ನಾವು ಮಾಡೋ ದೊಡ್ಡ ತಪ್ಪು. ಮನಸ್ಸಿನಲ್ಲಿ ಇರುವ ನೋವುಗಳು ವಾಸಿಯಾಗುವುದಕ್ಕೆ
ಬೇಕಾಗಿರುವುದು ಎರಡೇ ಎರಡು ಔಷಧ. ಒಂದು ಕಾಲ, ಇನ್ನೊಂದು ಮೌನ. ಕಾಯುವುದರಲ್ಲಿ ಅತಿಯಾದ ನೋವು ತುಂಬಿರುತ್ತದೆ. ನಿಮ್ಮನ್ನು ಪ್ರೀತಿಸುವ ವ್ಯಕ್ತಿಗೆ ಎಂದಿಗೂ ಯಾವುದೇ ಕಾರಣಕ್ಕೂ ಕಾಯಿಸಬೇಡಿ. ಜಗತ್ತಿನಲ್ಲಿ ನಮಗೆ 100 ಜನ ಸಿಕ್ಕರೂ ನಮ್ಮನ್ನು ಪ್ರೀತಿಸುವವರ ಹಾಗೆ ಯಾರು ನಮ್ಮನ್ನು ಪ್ರೀತಿಸಲು ಸಾಧ್ಯವಿಲ್ಲ. ನಾನೇನೆಂದು ಇತರರಿಗೆ ಪದೇ ಪದೇ ಅರ್ಥೈಸುವ ಅವಶ್ಯಕತೆ ನನಗಿಲ್ಲ. ನನ್ನವರಾದವರು ಎಂತಹ ಪರಿಸ್ಥಿತಿಯಲ್ಲೂ ನಿಜವಾಗಿಯೂ ನನ್ನನ್ನು ಅರ್ಥೈಸಿಕೊಂಡಿರುತ್ತಾರೆ. ನಮ್ಮ ಬೆನ್ನನ್ನೇ ನಾವು ನೋಡಿಲ್ಲ. ಆಗಿದ್ಮೇಲೆ ನಮ್ಮ ಬೆನ್ನ ಹಿಂದೆ ಮಾತಾಡೋರ ಬಗ್ಗೆ ನಾವು ಯಾಕೆ ತಲೆಕೆಡಿಸಿಕೊಳ್ಳಬೇಕು? ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.